Okay, dear students, in the previous video we have seen the definition of eigenvalues, eigenvectors, characteristic equation and all that. Now let's move on to the problems on eigenvalues and eigenvectors. First problem, find the eigenvalues and eigenvectors of the matrix A is equal to 7, 3, 3, minus 1. It is a 2 cross 2 square matrix. This problem is lengthy. Eigenvalues, eigenvectors find out ಮಾಡ್ತಕ್ಕಂಥ ಪ್ರಾಬ್ಲಮ್ಸ್ ಸ್ವಲ್ಪ ಲೆಂತಿ ಬರುತ್ತೆ. ಸೊ ಹಾಗಾಗಿ ನಿಮ್ಮ ಕಾನ್ಸಂಟ್ರೇಷನ್ ಬೇಕು ಇಲ್ಲಿ. Follow carefully. The solution goes like this. The first you write down the characteristic equation is, first step idu gnapaka itkoli. The characteristic equation is determinant of a minus lambda is equal to 0. Next, that is determinant of nodi a minus lambda I ಅಂತಂದ್ರೆ ಏನು ಮ್ಯಾಟ್ರಿಕ್ಸ್ ಎ ಇದೆ ಆ ಮ್ಯಾಟ್ರಿಕ್ಸ್ ಅಲ್ಲಿ ಈ ಡಯಾಗೋನಲ್ ಎಲಿಮೆಂಟ್ಸ್ ಇದೆಯಲ್ಲ 7 minus 1 ಇದರಲ್ಲಿ ಲ್ಯಾಂಬ್ಡಾನ ಸಬ್ಟ್ರಾಕ್ಟ್ ಮಾಡಬೇಕು. 7 minus lambda minus 1 minus lambda, ರಿಮೈನಿಂಗ್ ಎಲಿಮೆಂಟ್ಸ್ ಹಾಗೆ ಬರ್ಕೊಳ್ಳಿ 3 3. ದಟ್ ಈಸ್ ದ ವ್ಯಾಲ್ಯೂ ಆಫ್ ಎ ಮೈನಸ್ ಲ್ಯಾಂಬ್ಡಾ ಐ ಈಸ್ ಈಕ್ವಲ್ ಟು 0. ಓಕೆ, ನೆಕ್ಸ್ಟ್ ಈ ಡಿಟರ್ಮಿನೆಂಟನ್ನು ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳಿ. 7 minus lambda into minus 1 minus lambda and minus 3 into 3, that is 9, is equal to 0. So now just multiplication, do multiplication here. So multiply the block minus 1 minus lambda by 7, so we get minus 7 minus 7 lambda, and multiply this by minus lambda now, so we get minus lambda into minus 1 is plus lambda, and minus lambda into minus lambda is lambda square minus 9, that is equal to 0. So these are all the elementary things that I can easily solve. And so now you simplify this lambda square, and next minus 7 lambda plus lambda is minus 6 lambda, and minus 7 minus 9 is minus 16. So this is the equation we get, lambda square minus 6 lambda minus 16 is equal to 0. So ಈ ಈಕ್ವೇಷನ್ ಅನ್ನು ನಾವು ಸಿ ಎಚ್ ಈಕ್ವೇಷನ್ ಅಂತ ಕರೆಯೋದು. ಇಟ್ ಇಸ್ ಎ ಪಾಲಿನಾಮಿಯಲ್ ಆಫ್ ಡಿಗ್ರಿ 2 ಅಂತ ಹೇಳ್ತೀವಿ. ಓಕೆ, ಯಾಕೆ ಡಿಗ್ರಿ 2 ಬಂತು ಅಂದರೆ ಏನ ಆರ್ಡರು 2 ಇದೆ, ದಟ್ಸ್ ವೈ ವಿ ಗೆಟ್ ಪಾಲಿನಾಮಿಯಲ್ ಈಕ್ವೇಷನ್ ಆಫ್ ಡಿಗ್ರಿ 2 ಅಂತ ಹೇಳ್ತೀವಿ. ಏನ ಆರ್ಡರ್ 3 ಇದ್ದರೆ ಇಲ್ಲಿ ಲ್ಯಾಂಬ್ಡಾ ಕ್ಯೂಬ್ ಅಂತ ಬರುತ್ತೆ. ಓಕೆ, ಯಾ, so it is the characteristic equation, eigen equation. Okay, next, so ಇದನ್ನು ನಾವು ಫ್ಯಾಕ್ಟ್ರೈಸ್ ಮಾಡ್ಕೋಬೇಕು. 16 ಇದೆ ಇಲ್ಲಿ ನೋಡಿ, ಇದನ್ನು ಫ್ಯಾಕ್ಟ್ರೈಸ್ ಮಾಡಿಕೊಂಡ್ರೆ 8 into 2 ಆಗುತ್ತೆ. ಸೊ ವಿ ಗೆಟ್ ಲ್ಯಾಂಬ್ಡಾ ಸ್ಕ್ವೇರ್, ಇದು minus 6 ಲ್ಯಾಂಬ್ಡಾನ minus 8 ಲ್ಯಾಂಬ್ಡಾ plus 2 lambda minus 16 is equal to 0. Simplifying we get the values, lambda minus 8 into lambda plus 2, ಇದೆಲ್ಲ ನಿಮಗೆ ಗೊತ್ತು, ಹೈಸ್ಕೂಲಲ್ಲಿ ಸಾಲ್ವ್ ಮಾಡಿದ್ದೀರಿ. The values of lambda are lambda is equal to 8 and lambda is equal to minus 2. So these are the values of lambda. Okay, ಈ values ಅನ್ನು ನಾವು eigen values ಅಂತ ಕರೆಯೋದು. Therefore the eigen values are lambda is equal to 8 and lambda is equal to minus 2. So find the eigen values ಅಂತ ಹೇಳಿ 2 ಮಾರ್ಕ್ಸ್ಗೆ ಕೇಳಿದ್ರೆ ಪ್ರಾಬ್ಲಮನ್ನು ಇಷ್ಟು ಮಾಡಬೇಕು. eigen values ಅಂತ ಕೇಳಿದ್ರೆ 2 ಮಾರ್ಕ್ಸ್ಗೆ ಇಷ್ಟು ಮಾಡಬೇಕು. 4 ಮಾರ್ಕ್ಸ್ ಕೇಳಿದ್ರೆ ಐಗನ್ ವ್ಯಾಲ್ಯೂಸ್ ಜೊತೆಗೆ ಐಗನ್ ವೆಕ್ಟರ್ಸನ್ನು ಕೇಳ್ತಾರೆ. ಹಾಗಾದರೆ ಐಗನ್ ವೆಕ್ಟರ್ಸನ್ನು ಫೈಂಡ್ ಔಟ್ ಮಾಡೋದು ಹೇಗೆ? ಲೆಟ್ ಅಸ್ ಸಿ ದಟ್ ಇನ್ ದಿ ನೆಕ್ಸ್ಟ್ ಸ್ಲೈಡ್. ನೌ ಲೆಟ್ ಅಸ್ ಸಿ ಹೌ ಟು ಫೈಂಡ್ ದಿ ಐಗನ್ ವೆಕ್ಟರ್ಸ್. ಸೊ ಇದು ಸ್ವಲ್ಪ ಲೆಂತಿ ಬರುತ್ತೆ, ಫಾಲೋ ಕೇರ್ಫುಲಿ. ನೋಡಿ, 2 ಐಗನ್ ವ್ಯಾಲ್ಯೂಸ್ ಇದೆ ಇಲ್ಲಿ. ಒಂದು ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 8, ಒಂದು ಲ್ಯಾಂಬ್ಡಾ ಇಸ್ ಈಕ್ವಲ್ ಟು minus 2. ಎರಡೂ ಐಗನ್ ವ್ಯಾಲ್ಯೂಸ್ಗೆ 2 ಐಗನ್ ವೆಕ್ಟರ್ಸನ್ನು ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಅದರಲ್ಲಿ ಫಸ್ಟ್ ಒನ್ ನೋಡಿ, ಟು ಫೈಂಡ್ ದಿ ಐಗನ್ ವೆಕ್ಟರ್ ಕರಸ್ಪಾಂಡಿಂಗ್ ಟು ದಿ ಐಗನ್ ವ್ಯಾಲ್ಯೂ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 8, ಫಸ್ಟ್ ಒನ್.
ಸೊ ಇದಕ್ಕೆ ಸ್ಟೆಪ್ ಏನಪ್ಪ ಅಂತಂದರೆ ಯು ಟೇಕ್ ಫಸ್ಟ್ x1 ಇಸ್ ಈಕ್ವಲ್ ಟು x1 x2 ಇದು ಕಾಲಮ್ ವೆಕ್ಟರು ಕ್ಯಾಪಿಟಲ್ x1 ಇಸ್ ಈಕ್ವಲ್ ಟು x1 x2. ನಾನು ಇಲ್ಲಿ ಐಗನ್ ವೆಕ್ಟರನ್ನು ಡಿಫೈನ್ ಮಾಡಬೇಕಾದ್ರೆ x ಅಂತ ತೊಗೊಂಡಿದ್ದೆ, ಇಲ್ಲಿ x1 ಅಂತ ಹೇಗೆ ತೊಗೊಳ್ತಾ ಇದ್ದೀನಿ ಅಂದರೆ ಎರಡು ಐಗನ್ ವ್ಯಾಲ್ಯೂಸ್ ಬರುತ್ತೆ, ಒಂದು ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 8, ಇನ್ನೊಂದು ಲ್ಯಾಂಬ್ಡಾ ಇಸ್ ಈಕ್ವಲ್ ಟು -2. ಸೊ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 8ಗೆ x1 ಅಂತ ತೊಗೊಳ್ಳೋಣ ಐಗನ್ ವೆಕ್ಟರನ್ನು, ಲ್ಯಾಂಬ್ಡಾ ಇಸ್ ಈಕ್ವಲ್ ಟು -2ಗೆ ಐಗನ್ ವೆಕ್ಟರನ್ನು x2 ಅಂತ ತೊಗೊಳ್ಳೋಣ. ಅದಕ್ಕೋಸ್ಕರ ಇಲ್ಲಿ x1 ಅಂತ ತೊಗೊಂಡಿದ್ದೀನಿ. ದಟ್ ಈಸ್ ಈಕ್ವಲ್ ಟು x1 x2 be the eigenvector corresponding to the eigenvalue lambda is equal to 8. ಇಲ್ಲಿ x1 and x2 ಅಂದರೆ ಅನ್ನೋನ್ ಕ್ವಾಂಟಿಟೀಸ್. ಅದು x1 x2 ಅಷ್ಟನ್ನೇ ಯಾಕೆ ತೊಗೋಬೇಕು, x1 x2 x3 ಮೂರು ವ್ಯಾಲ್ಯೂ ಯಾಕೆ ತೊಗೊಂಡಿಲ್ಲ, ಎಷ್ಟು ಅನ್ನೋನ್ ಕ್ವಾಂಟಿಟೀಸ್ ತೊಗೋಬೇಕು ಅಂತಂದರೆ ಏನ ಆರ್ಡರ್ ಎಷ್ಟಿರುತ್ತೋ ಅಷ್ಟು ತೊಗೋಬೇಕು. ಎ ಮ್ಯಾಟ್ರಿಕ್ಸ್ನ ಆರ್ಡರ್ 2, ಹಾಗಾಗಿ 2 ಅನ್ನೋನ್ಸ್ ತೊಗೋಬೇಕಿಲ್ಲಿ x1 x2. ಏನ ಆರ್ಡರ್ 3 ಇದ್ದರೆ ಇಲ್ಲಿ 3 ಅನ್ನೋನ್ಸ್ ತೊಗೋಬೇಕು x1 x2 x3 ಅಂತ ಹೇಳಿ. ಓಕೆ, ಸೊ x1 ಬಿ ದ ಐಗನ್ ವೆಕ್ಟರ್ ಗಿವನ್ ಬೈ ಕಾಲಮ್ ವೆಕ್ಟರ್ x1 x2 ಕರಸ್ಪಾಂಡಿಂಗ್ ಟು ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 8. ನೆಕ್ಸ್ಟ್ ದೇರ್ ಫೋರ್ ಯು ರೈಟ್ ಡೌನ್ ದಿಸ್ ಐಗನ್ ವೆಕ್ಟರ್ ಅಂದ ತಕ್ಷಣ ಇದನ್ನು ಜ್ಞಾಪಕ ಇಟ್ಕೋಬೇಕು ಅಂತ ಹೇಳಿದ್ದೆ. ಡು ಯು ರಿಮೆಂಬರ್ ಏನದು, ax ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಎಕ್ಸ್. ನಾನು ಎಕ್ಸ್ ಅಂತಂದರೆ ಇಲ್ಲಿ x1 ತೊಗೊಂಡಿರೋದ್ರಿಂದ ವಿ ಹ್ಯಾವ್ ದಿಸ್ ಒನ್, ax1 ಇಸ್ ಈಕ್ವಲ್ ಟು ಲ್ಯಾಂಬ್ಡಾ x1. ಲ್ಯಾಂಬ್ಡಾ x1 ಅನ್ನು LHSಗೆ ಟ್ರಾನ್ಸ್ಫರ್ ಮಾಡಿಕೊಂಡ್ರೆ ಯು ವಿಲ್ ಗೆಟ್ ದಿಸ್ ಒನ್, ax1 ಮೈನಸ್ ಲ್ಯಾಂಬ್ಡಾ x1 ಇಸ್ ಈಕ್ವಲ್ ಟು 0. ನೆಕ್ಸ್ಟ್ ಯು ಟೇಕ್ x1 ಕಾಮನ್, so we get a minus lambda I into x1 is equal to 0. Next, substitute the value of lambda. The value of lambda we have taken it as 8. So we get a minus 8i into x1 is equal to 0. ಏನಿದು a minus 8i ಅಂತಂದರೆ, ಯು ಸಿ ಮ್ಯಾಟ್ರಿಕ್ಸ್ ಎ ಇದೆಯಲ್ಲ, ದಿಸ್ ಇಸ್ ದ ಮ್ಯಾಟ್ರಿಕ್ಸ್ ಎ. ಇದರಲ್ಲಿ ಡಯಾಗನಲ್ ಎಲಿಮೆಂಟ್ಸಲ್ಲಿ 8ಅನ್ನು ಸಬ್ಟ್ರಾಕ್ಟ್ ಮಾಡು ಅಂತ ಅರ್ಥ. a minus 8i ಅಂತಂದರೆ ಸಬ್ಟ್ರಾಕ್ಟ್ 8 ಫ್ರಮ್ ದ ಡಯಾಗನಲ್ ಎಲಿಮೆಂಟ್ಸ್ ಆಫ್ ಮ್ಯಾಟ್ರಿಕ್ಸ್ ಎ. ನೋಡಿ, ಇದು ಮ್ಯಾಟ್ರಿಕ್ಸ್ ಎ ಇಲ್ಲಿದೆ, ಡಯಾಗನಲ್ ಎಲಿಮೆಂಟ್ಸಲ್ಲಿ 8 ಸಬ್ಟ್ರಾಕ್ಟ್ ಮಾಡಬೇಕು. ಸೊ 7 minus 8 -1 -8 ರಿಮೈನಿಂಗ್ ಎಲಿಮೆಂಟ್ಸನ್ನು ಹಾಗೆ ಬರ್ಕೋಬೇಕು, 3 3. therefore we have 3 3. ಇದು a minus 8i ಇಂಟು x1 ಅಂದರೆ x1 x2 ಅನ್ನೋನ್ ಮ್ಯಾಟ್ರಿಕ್ಸ್ ಇಸ್ ಈಕ್ವಲ್ ಟು 0. ಓಕೆ, ಸೊ ನೋಡಿ ಇದು ಎಲಾಬರೇಟಾಗಿ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಮುಂದೆ ಪ್ರಾಬ್ಲಮ್ಸನ್ನು ಮಾಡಬೇಕಾದ್ರೆ ಈ ಸ್ಟೆಪ್ಸ್ ಎಲ್ಲ ಏನು ಬರೆಯೋದಿಲ್ಲ, ನಾವು ಡೈರೆಕ್ಟಾಗಿ ಈ ಮ್ಯಾಟ್ರಿಕ್ಸನ್ನು ಬರ್ಕೊಂಡ್ಬಿಡ್ತೀವಿ. ಓಕೆ, ಸೊ x1 ಐಗನ್ ವೆಕ್ಟರ್ ಅಂತ ಬಂದ ತಕ್ಷಣವೇ ದೇರ್ ಫೋರ್ ವಿ ಆರ್ ಹ್ಯಾವಿಂಗ್ ಅಂತೇಳಿ ಡೈರೆಕ್ಟಾಗಿ ಇದನ್ನು ಬರ್ಕೋತೀವಿ. ಇದನ್ನು ನೀವು ಬರೆಯೋದನ್ನು ಅಭ್ಯಾಸ ಮಾಡ್ಕೋಬೇಕು. ಹೇಗೆ ಅಂತ ಮುಂದೆ ಪ್ರಾಬ್ಲಮ್ ಮಾಡಬೇಕಾದ್ರೆ ಇನ್ನೂ ಡೀಟೇಲಾಗಿ ಹೇಳ್ಕೊಡ್ತೀನಿ ನಿಮಗೆ. ಇಷ್ಟೆಲ್ಲ ಡೀಟೇಲ್ಡ್ ಸ್ಟೆಪ್ಪನ್ನು ಬರೆಯೋ ಅವಶ್ಯಕತೆ ಇಲ್ಲ. ಓಕೆ, ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಜಸ್ಟು ಐಗನ್ ವೆಕ್ಟರ್ಗೆ ಈ ಡೆಫಿನೇಷನ್ ಬರ್ಕೊಂಡೆ, ax1 ಇಸ್ ಈಕ್ವಲ್ ಟು ಲ್ಯಾಂಬ್ಡಾ x1. ಲ್ಯಾಂಬ್ಡಾ x1 ಈ ಕಡೆ ಟ್ರಾನ್ಸ್ಫರ್ ಮಾಡಿಕೊಂಡೆ, ಲ್ಯಾಂಬ್ಡಾ ಜಾಗಕ್ಕೆ ಸಬ್ಸ್ಟಿಟ್ಯೂಷನ್ ಮಾಡಿಕೊಂಡಾಗ ವಿ ಗೆಟ್ ದಿಸ್ a minus 8i ಇಂಟು x1 ಇಸ್ ಈಕ್ವಲ್ ಟು 0. ಸೊ a minus 8i ಅಂದರೆ ಇದು, ಇಂಟು x1 ಅಂದರೆ ಇಸ್ ಈಕ್ವಲ್ ಟು 0. ಸೊ ಇದನ್ನು ಸಿಂಪ್ಲಿಫಿಕೇಷನ್ ಮಾಡ್ಕೊಳ್ಳಿ. 7 minus 8 ಅಂದರೆ -1 3 3 -1 -8 ಅಂದರೆ -9 ಇಂಟು x1 x2 ಇಸ್ ಈಕ್ವಲ್ ಟು 0. ಸೊ ಈಗ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಈ ಎರಡೂ ಮ್ಯಾಟ್ರಿಕ್ಸನ್ನು ಮಲ್ಟಿಪ್ಲಿಕೇಶನ್ ಮಾಡ್ತಾ ಇದ್ದೀನಿ. ಮಲ್ಟಿಪ್ಲೈ ಮಾಡಿ ಇದು ಇದು 0 ಅಂತಂದರೆ ಸಿಂಪ್ಲಿ 0 ಅಲ್ಲ, ಇಟ್ ಈಸ್ ದ 0 ವೆಕ್ಟರ್ 0 0 ಹೋಮೋಜಿನಿಯಸ್ ಸಿಸ್ಟಮಲ್ಲಿ ಹೇಳಿದ್ವಲ್ಲ ಅದು. ಓಕೆ, ನೋಡಿ ಈಗ ರೋಸ್ ಇಂಟು ಕಾಲಮ್ 1 ಮಲ್ಟಿಪ್ಲೈ ಮಾಡ್ಕೋಬೇಕು. ಮಲ್ಟಿಪ್ಲೈ ಮಾಡಿದ್ರೆ -1 ಇಂಟು x1 ಈಸ್ -x1, 3 ಇಂಟು x2 ಈಸ್ 3x2. ಯು ಸಿ, after multiplying you will get this equation. This implies first one -1 into x1 minus x1 plus 3 into x2 3x2 that is equal to 0. Next, first row into second column ge second column illa illi ashte we get, that's all we get. Next, second row into this column, so 3x1 minus 9x2, second equation 3x1 minus 9x2 is equal to 0. ನೋಡಿ, ಇದು ಮ್ಯಾಟ್ರಿಕ್ಸ್ ಫಾರಮು, ಅದನ್ನು ಈ ಥರ ಬರ್ಕೊಂಡು ಈಕ್ವೇಷನ್ ಫಾರಮ್. ಕ್ಯಾನ್ ಎನಿಬಡಿ ರಿಮೆಂಬರ್ ವಾಟ್ ಇಸ್ ದಿಸ್
minus x1 plus 3x2 is 0. 3x1 minus 9x2 is equal to 0. ಏನಿದು? Yeah, you are right. It is the homogeneous system of linear equations. ಸಾಲ್ವ್ ಮಾಡಿದ್ದೀವಿ ಅಲ್ವಾ? ಆಗಲೇ ನಾನು ನಿಮ್ಗೆ ಹೇಳಿದ್ದೆ ಅಲ್ವಾ, ಐಗನ್ ವ್ಯಾಲ್ಯೂಸ್ ಐಗನ್ ವೆಕ್ಟರ್ಸ್ ಪ್ರಾಬ್ಲಮ್ ಮಾಡಬೇಕು ಅಂದರೆ ನೀವು ಹೋಮೋಜಿನಿಯಸ್ ಸಿಸ್ಟಮ್ ಆಫ್ ಈಕ್ವೇಷನನ್ನು ಸಾಲ್ವ್ ಮಾಡೋದನ್ನು ಕಲ್ತ್ಕೋಬೇಕು. ಸೊ ಈಗ ನೀವು ಈ ಹೋಮೋಜಿನಿಯಸ್ ಸಿಸ್ಟಮ್ ಆಫ್ ಈಕ್ವೇಷನನ್ನು ಸಾಲ್ವ್ ಮಾಡಬೇಕು. ಇದು ಯಾಕೆ ಹೋಮೋಜಿನಿಯಸ್ ಆಗುತ್ತೆ ಅಂತಂದರೆ ಆರ್ ಎಚ್ ಎಸ್ ಕಾನ್ಸ್ಟೆಂಟ್ಸ್ ಎಲ್ಲ 0 ಇದೆ. ದೇರ್ ಫಾರ್ ದಿಸ್ ಈಸ್ ದಿ ಹೋಮೋಜಿನಿಯಸ್ ಲೀನಿಯರ್ ಸಿಸ್ಟಮ್ ಆಫ್ ಈಕ್ವೇಷನ್. ಇದನ್ನು ಹೇಗೆ ಬರಿತಾ ಇದ್ರಿ, ಹೇಗೆ ಸಾಲ್ವ್ ಮಾಡ್ತಾ ಇದ್ರಿ? ಹೋಮೋಜಿನಿಯಸ್ ಸಿಸ್ಟಮ್ನ ಕೊಟ್ಟಾಗ ಕೊಯೆಫಿಷಿಯೆಂಟ್ ಮ್ಯಾಟ್ರಿಕ್ಸ್ ಬರ್ಕೋತಾ ಇದ್ರಿ. ಕೊಯೆಫಿಷಿಯೆಂಟ್ ಮ್ಯಾಟ್ರಿಕ್ಸನ್ನು ಎಕಿಲಾನ್ ಫಾರ್ಮ್ಗೆ ರೆಡ್ಯೂಸ್ ಮಾಡ್ತಾ ಇದ್ರಿ. ಎಕಿಲಾನ್ ಫಾರ್ಮ್ಗೆ ರೆಡ್ಯೂಸ್ ಮಾಡಿಕೊಂಡು ರ್ಯಾಂಕ್ ಬರಿತಾ ಇದ್ರಿ. ರ್ಯಾಂಕ್ ಬರ್ಕೊಂಡು ನಂಬರ್ ಆಫ್ ಅನ್ನೋನ್ಸ್ ಬರ್ಕೋತಾ ಇದ್ರಿ. ಆರು ಮತ್ತು ಎನ್, ಆರ್ ಮತ್ತು ಎನ್ ವ್ಯಾಲ್ಯೂ ಈಕ್ವಲ್ ಆದರೆ ಟ್ರಿವಿಯಲ್ ಸೊಲ್ಯೂಷನ್ ಅಂತಿದ್ರಿ. ಆರ್ ಲೆಸ್ ದ್ಯಾನ್ ಎನ್ ಬಂದರೆ ನಾನ್ ಟ್ರಿವಿಯಲ್ ಸೊಲ್ಯೂಷನ್ ಅಂತ ಹೇಳ್ತಾ ಇದ್ರಿ. ಜ್ಞಾಪಕ ಇದೆಯಾ? ದೀಸ್ ಆರ್ ಆಲ್ ದ ಸ್ಟೆಪ್ಸ್ ದಟ್ ವಿ ಫಾಲೋ ಇನ್ homogeneous system of linear equations while finding the solution. ಗೊತ್ತಾಯ್ತಾ? ಓಕೆ, ಅದೇ ಸ್ಟೆಪ್ಸನ್ನು ಈಗ ನಾವು ಮತ್ತೆ ಪುನಃ ರಿಪೀಟ್ ಮಾಡಬೇಕು. ಈ ಹೋಮೋಜಿನಿಯಸ್ ಸಿಸ್ಟಮ್ ಆಫ್ ಈಕ್ವೇಷನನ್ನು ಸಾಲ್ವ್ ಮಾಡಬೇಕು. ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಕೊಯೆಫಿಷಿಯೆಂಟ್ ಮ್ಯಾಟ್ರಿಕ್ಸನ್ನು ಬರ್ಕೋತಾ ಇದ್ದೀನಿ. ದಿಸ್ ಈಸ್ ದ ಕೊಯೆಫಿಷಿಯೆಂಟ್ ಮ್ಯಾಟ್ರಿಕ್ಸ್. ನಾನು B1 ಅಂತ ತೊಗೋತಾ ಇದ್ದೀನಿ ಕೊಯೆಫಿಷಿಯೆಂಟ್ ಮ್ಯಾಟ್ರಿಕ್ಸನ್ನು. ಯಾಕೆ ಅಂದರೆ ಇಲ್ಲಿ ಎ ತೊಗೊಂಡಿಲ್ಲ, ಎನ ಆಲ್ರೆಡಿ ನಾವು ಯೂಸ್ ಮಾಡಿಬಿಟ್ಟಿದ್ದೀವಿ. ಹಾಗಾಗಿ ಇದನ್ನು B1 ಅಂತ ತೊಗೊಂಡಿದ್ದೀನಿ. -1 3 3 -9 ದಿಸ್ ಈಸ್ ದ ಕೊಯೆಫಿಷಿಯೆಂಟ್ ಮ್ಯಾಟ್ರಿಕ್ಸ್. ಈಗ ಈ ಮ್ಯಾಟ್ರಿಕ್ಸನ್ನು ನಾವು ಎಕಿಲಾನ್ ಫಾರ್ಮ್ಗೆ ರೆಡ್ಯೂಸ್ ಮಾಡಬೇಕು. ಲೆಟ್ ಅಸ್ ಸಿ ಹೌ ಟು ರೆಡ್ಯೂಸ್ ಇಟ್ ಟು ದಿ ಎಕಿಲಾನ್ ಫಾರ್ಮ್. ಓಕೆ, ಸೊ ನಾವು ರೆಡ್ಯೂಸ್ ದಿಸ್ ಮ್ಯಾಟ್ರಿಕ್ಸ್ B1 ಟು ದ ಎಕಿಲಾನ್ ಫಾರ್ಮ್. ಇದು B1 -1 3 3 -9. -1 is the leading entry of first row. ಬಿಲೋ ಎಲಿಮೆಂಟ್ 0 ಮಾಡಬೇಕು. ಅದಕ್ಕೆ ಈ ಆಪರೇಷನ್ನು R2 ಚೇಂಜಸ್ ಟು R2 ಪ್ಲಸ್ 3 ಟೈಮ್ಸ್ R1. ಸೇಮ್ ಆಪರೇಷನ್ಸ್, ಇದು ಗೊತ್ತಿದೆ ನಿಮ್ಗೆ ಆಲ್ರೆಡಿ. ಓಕೆ, ಸೊ ಆಗ ಮ್ಯಾಟ್ರಿಕ್ಸ್ ಈಕ್ವಲೆಂಟ್ ನೋಡಿ, ಇದು 3 ಇಲ್ಲಿ -3 ಆಗುತ್ತೆ. 3 - 3 ಈಸ್ 0 ಅಲ್ವಾ? ನೆಕ್ಸ್ಟು ಇದು -9 ಪ್ಲಸ್ 3 × 3 ಈಸ್ +9. -9 + 9 ಇಟ್ ಈಸ್ ಆಲ್ಸೋ 0. ನೋಡಿ, ಈಗ ಈ ರೋ ಕಂಪ್ಲೀಟ್ 0 ಆಗ್ಬಿಡ್ತು. ಈಗ ಇದು ಎಕಿಲಾನ್ ಫಾರ್ಮಲ್ಲಿದೆ ನೋಡಿ. ಲೀಡಿಂಗ್ ಎಂಟ್ರಿ ಕೆಳಗಡೆ 0 ಆಯಿತು. ಸೆಕೆಂಡ್ ರೋನಲ್ಲಿ ಲೀಡಿಂಗ್ ಎಂಟ್ರಿ ಯಾವುದು ಇಲ್ಲ. ದಿಸ್ ವಿಲ್ ಬಿ ಇನ್ ಎಕಿಲಾನ್ ಫಾರ್ಮ್. ಸೊ ದಿಸ್ ಮ್ಯಾಟ್ರಿಕ್ಸ್ ವಿಲ್ ಬಿ ಇನ್ ಎಕಿಲಾನ್ ಫಾರ್ಮ್. ಈಗ ರ್ಯಾಂಕ್ ಹೇಳ್ಬೋದಲ್ವಾ ಈಸಿಯಾಗಿ? ಎಸ್. ವಾಟ್ ಇಸ್ ದ ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್ B1? ಯಾ, ರ್ಯಾಂಕ್ ಆಫ್ ದಟ್ ಮ್ಯಾಟ್ರಿಕ್ಸ್ B1 ಈಸ್ 1. ವೈ? ಬಿಕಾಸ್ how many non-zero rows are there? There are only one. There is only one non-zero row. Therefore, rank of that matrix is 1. R is equal to 1. How many unknowns are there? Number of unknowns. N is equal to 2. ಯಾವುದು unknowns ಹೇಳಿ? Capital X is equal to column matrix x1 x2 ತಗೊಂಡಿದ್ವಲ್ಲ, those x1 x2 are the unknowns. So n value 2. Clearly, rank is less than n. ಹೌದಾ? 1 is less than 2. ಸೊ R ಲೆಸ್ ದ್ಯಾನ್ ಎನ್ ಬಂದರೆ ಏನು ಸೊಲ್ಯೂಷನ್ ಬರುತ್ತೆ? ಯಾ, ಆಬ್ವಿಯಸ್ಲಿ ದ ಸಿಸ್ಟಮ್ ಹ್ಯಾಸ್ ಎ ನಾನ್ ಟ್ರಿವಿಯಲ್ ಸೊಲ್ಯೂಷನ್. R ಲೆಸ್ ದ್ಯಾನ್ ಎನ್ ಬಂದರೆ ಸಿಸ್ಟಮ್ಗೆ ನಾನ್ ಟ್ರಿವಿಯಲ್ ಸೊಲ್ಯೂಷನ್ ಬರುತ್ತೆ. ಸೊ ನಾನ್ ಟ್ರಿವಿಯಲ್ ಸೊಲ್ಯೂಷನನ್ನು ನೀವು ಫೈಂಡ್ ಔಟ್ ಮಾಡಲಿಕ್ಕೆ ಏನು ಮಾಡಬೇಕು ಅಂತಂದರೆ, ಈ ಎಕಿಲಾನ್ ಮ್ಯಾಟ್ರಿಕ್ಸ್ ಏನಿದೆ ಅದರಲ್ಲಿ ರೆಡ್ಯೂಸ್ಡ್ ಈಕ್ವೇಷನನ್ನು ಬರ್ಕೋಬೇಕು. ನೋಡಿ, ಫಸ್ಟ್ ರೋ ಇಂದ ಫಸ್ಟ್ ಈಕ್ವೇಷನ್ ಬರುತ್ತೆ. ಇದು x1 ಮಲ್ಟಿಪ್ಲೈ ಮಾಡ್ಕೊಳ್ಳಿ, -1 ಇದನ್ನು x2 ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಸೊ -1 × x1 -x1 ಪ್ಲಸ್ 3 × x2 3x2 ಈಸ್ ಈಕ್ವಲ್ ಟು 0. ನೋಡಿ, 2 ಈಕ್ವೇಷನ್ ಇತ್ತು, ಈಗ 1 ಈಕ್ವೇಷನ್ಗೆ ರಿಡ್ಯೂಸ್ ಆಗಿಬಿಡ್ತು ಈ ಎಕಿಲಾನ್ ಫಾರ್ಮ್ ಮ್ಯಾಟ್ರಿಕ್ಸಿಂದ. ಫಸ್ಟ್ ರೋ ಇಂದ ಫಸ್ಟ್ ಈಕ್ವೇಷನ್ ಬರುತ್ತೆ, ಇದೇ ಈಕ್ವೇಷನ್ನು. ಸೆಕೆಂಡ್ ರೋ ಇಂದ ಯಾವ ಈಕ್ವೇಷನ್ನು ಬರಲ್ಲ, ಬಿಕಾಸ್ ಆಲ್ ದಿ ಎಂಟ್ರೀಸ್ ಆರ್ ಝೀರೋಸ್. ಈಗ ಇದನ್ನು ಸಾಲ್ವ್ ಮಾಡಲಿಕ್ಕೆ ನಾವು ಏನು ಮಾಡ್ತಾ ಇದ್ವಿ ಅಂತಂದರೆ n - r ಕ್ಯಾಲ್ಕುಲೇಟ್ ಮಾಡ್ಕೋತಾ ಇದ್ವಿ. ದ ವ್ಯಾಲ್ಯೂ ಆಫ್ n ಈಸ್ 2, r ಈಸ್ 1. ಸೊ 2 - 1 ಈಸ್ 1. ಅಂದರೆ ಈ ಎರಡು ವೇರಿಯೇಬಲ್ಸ್ ಇದೆಯಲ್ಲ x1 x2, ಇದರಲ್ಲಿ ಯಾವುದಾದ್ರೂ ಒಂದು ಪ್ಯಾರಾಮೀಟರ್ಗೆ ಒಂದಕ್ಕೆ ಪ್ಯಾರಾಮೀಟರನ್ನು ತೊಗೋಬೇಕು. x1ಗಾದರೂ ತೊಗೊಳ್ಳಿ, x2ಗಾದರೂ ತೊಗೊಳ್ಳಿ. ಯೂಶ್ವಲಿ ಲಾಸ್ಟ್ ವೇರಿಯೇಬಲ್ಗೆ ಪ್ಯಾರಾಮೀಟರ್ ವ್ಯಾಲ್ಯೂ ತೊಗೊಳ್ತೀವಿ. ಅದನ್ನು ನಾನು ತೊಗೊಂಡಿದ್ದೀನಿ. ಲೆಟ್ x2 ಈಸ್ ಈಕ್ವಲ್ ಟು k ಪ್ಯಾರಾಮೀಟರ್. ಆ ಕೆನ ಇಲ್ಲಿಗೆ ಸಬ್ಸ್ಟಿಟ್ಯೂಷನ್ ಮಾಡಿಕೊಂಡ್ರೆ x2ಗೆ ವಿ ಗೆಟ್ x1. ಸೊ -x1 ಪ್ಲಸ್
3 into x2 ಅಂದರೆ k is equal to 0. So this implies that x1 is equal to 3k. I know the value of x1 and I know the value of x2. Therefore eigenvector ಬರೀರಿ. The eigenvector corresponding to lambda is equal to 8 is given by ನೋಡಿ x1 is equal to 3k k. ನಾನು ಇಲ್ಲಿ ತಗೊಂಡಿದ್ನಲ್ಲ ಕ್ಯಾಪಿಟಲ್ x1 is equal to ಸ್ಮಾಲ್ x1 ಸ್ಮಾಲ್ x2 ಅಂತ ಆ x1 x2 ಜಾಗಕ್ಕೆ ಸಬ್ಸ್ಟಿಟ್ಯೂಷನ್ ಮಾಡ್ತಾ ಇದ್ದೀನಿ. ದಟ್ ಈಸ್ x1 is equal to 3k x1 ಅಂದರೆ x2 ನ k ಅಂತ ತಗೊಂಡಿದ್ದೀವಿ. ದಿಸ್ ಈಸ್ ದ ಐಗನ್ ವೆಕ್ಟರ್ ಕರಸ್ಪಾಂಡಿಂಗ್ ಟು ಐಗನ್ ವ್ಯಾಲ್ಯೂ ಲ್ಯಾಂಬ್ಡಾ is equal to 8. ದಿಸ್ ಇಸ್ ಹೌ ವಿ ಹ್ಯಾವ್ ಟು ಫೈಂಡ್ ಔಟ್ ದಿ ಐಗನ್ ವೆಕ್ಟರ್. ಇದು ಒಂದು. ಇಷ್ಟಕ್ಕೆ ಪ್ರಾಬ್ಲಮ್ ಮುಗಿಲಿಲ್ಲ. ನಾವು ಇನ್ನೂ ಒಂದು ಐಗನ್ ವೆಕ್ಟರನ್ನು ಫೈಂಡ್ ಔಟ್ ಮಾಡಬೇಕು. ಕರಸ್ಪಾಂಡಿಂಗ್ ಟು ಐಗನ್ ವ್ಯಾಲ್ಯೂ ಲ್ಯಾಂಬ್ಡಾ is equal to -2. Let us see how to find the eigenvector corresponding to lambda is equal to -2. Method is same. ಈಗ ಹೇಗೆ ಮಾಡಿದ್ವೋ ಅದೇ ಥರ ಮಾಡ್ತಾ ಹೋಗಬೇಕು. Okay, let us see how to find the eigenvector corresponding to the eigenvalue lambda is equal to -2. We shall take x2, that is x1 x2. ಇದು x2 be the eigenvector corresponding to the eigenvalue lambda is equal to -2. ಅಲ್ಲಿ x1 ತಗೊಂಡಿದ್ವಲ್ಲ ಇದನ್ನು x2 ಅಂತ ತಗೊಂಡಿದ್ದೀವಿ. therefore eigenvector definition ಬರ್ಕೊಳ್ಳಿ. ax2 is equal to lambda x2. same arguments, you bring lambda x2 to LHS, we get this. You take x2 common, so we get a minus lambda I into x2 is equal to 0. Now what I have to do is substitute the value of lambda now. The value of lambda here is -2. If I substitute here -2, minus of minus becomes plus. So we get a plus 2i into x2 is equal to 0. ಈಗ ನೀವು ಏನು ಮಾಡಬೇಕು ಅಂದರೆ a plus 2i ಅಂದರೆ ಏನು ಅಂತ ಬರ್ಕೋಬೇಕು. ಓಕೆ, ಸಿ ದಿಸ್ ಈಸ್ ಯುವರ್ a plus 2i. a plus 2i ಅಂತಂದರೆ ನೀವು ಏನು ಮಾಡಬೇಕು ಅಂದರೆ ಈ ಮ್ಯಾಟ್ರಿಕ್ಸ್ ಎಗೆ ಈ ಡಯಾಗನಲ್ ಎಲಿಮೆಂಟ್ಸ್ಗೆ ಈಗ 2ನ ಆ್ಯಡ್ ಮಾಡಬೇಕು. ಪ್ಲಸ್ ಇದೆ ನೋಡಿ, ಇಲ್ಲಿ ಹಿಂದೆ 8ಅನ್ನು ಸಬ್ಟ್ರ್ಯಾಕ್ಟ್ ಮಾಡಿದ್ರಿ. ಯಾಕೆಂದರೆ a ಮೈನಸ್ 8i ಇತ್ತಲ್ಲಿ, a ಮೈನಸ್ 8i. ಇಲ್ಲಿ a ಪ್ಲಸ್ 2i ಇರೋದ್ರಿಂದ ಮ್ಯಾಟ್ರಿಕ್ಸ್ ಎನಲ್ಲಿ ಡಯಾಗನಲ್ ಎಲಿಮೆಂಟ್ಸ್ಗೆ 2 ಆ್ಯಡ್ ಮಾಡಬೇಕು, ರಿಮೈನಿಂಗ್ ಎಲಿಮೆಂಟ್ಸ್ ಸೇಮ್ ಬರೀಬೇಕು. ನೋಡಿ, ಇದು ಮ್ಯಾಟ್ರಿಕ್ಸ್ ಎ, ಡಯಾಗನಲ್ ಎಲಿಮೆಂಟ್ಸ್ಗೆ 2 ಆ್ಯಡ್ ಮಾಡ್ಕೊಳ್ಳಿ. 7 + 2 ರಿಮೈನಿಂಗ್ 3 -1 + 2. ಈ x2 ಅಂತಂದರೆ ಐಗನ್ ವೆಕ್ಟರ್ x1 x2 is equal to 0. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಇದು 9 ಆಗುತ್ತೆ, 3 ಇದು 1 ಆಗುತ್ತೆ. x1 x2 is equal to 0. ಓಕೆ, ಸೊ ಈಗ ಇದನ್ನು ಮಲ್ಟಿಪ್ಲೈ ಮಾಡಿ ಈಕ್ವೇಷನ್ ಫಾರ್ಮಿಗೆ ಬರ್ಕೋತಾ ಇದ್ದೀನಿ. ಓಕೆ, ಸೊ ಫಸ್ಟ್ ಈಕ್ವೇಷನ್ 9x1 + 3x2 is equal to 0. ಸೆಕೆಂಡ್ ಈಕ್ವೇಷನ್ 3x1 + x2 is equal to 0. ಅಗೈನ್ ಸೇಮ್ ಆರ್ಗ್ಯುಮೆಂಟ್ಸ್. ಇದು ಹೋಮೋಜಿನಿಯಸ್ ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಷನ್ಸ್. ಹೌದಾ? RHS ಎಲ್ಲ ಕಾನ್ಸ್ಟೆಂಟ್ 0 ಇರೋದ್ರಿಂದ ಇಟ್ ಈಸ್ ಹೋಮೋಜಿನಿಯಸ್. ಇದರ ಕೊಎಫಿಷಿಯಂಟ್ ಮ್ಯಾಟ್ರಿಕ್ಸನ್ನು ಬರ್ಕೊಳ್ಳಿ. ಅದನ್ನು ನಾನು B2 ಅಂತ ತೊಗೊಳ್ತಾ ಇದ್ದೀನಿ. ಹಿಂದೆ B1 ತೊಗೊಂಡಿದ್ದೆ, ಇಲ್ಲಿ B2 ಅಂತ ತೊಗೊಳ್ತಾ ಇದ್ದೀನಿ. ಇಟ್ ಈಸ್ 9 3 3 1. ಇಟ್ ಈಸ್ ದ ಕೊಎಫಿಷಿಯಂಟ್ ಮ್ಯಾಟ್ರಿಕ್ಸ್. ಇದನ್ನು ಈಗ ಕೊಎಫಿಷಿಯಂಟ್ ಮ್ಯಾಟ್ರಿಕ್ಸ್ನ ಎಕಿಲಾನ್ ಫಾರ್ಮ್ಗೆ ರೆಡ್ಯೂಸ್ ಮಾಡ್ಕೊಳ್ಳಿ. ಆಮೇಲೆ ರ್ಯಾಂಕ್ ಫೈಂಡ್ ಔಟ್ ಮಾಡಿ ಸೊಲ್ಯೂಷನ್ ಏನು ಅಂತ ನೋಡಿ. ಸೊ ಯು ರಿಮೆಂಬರ್ ಐಗನ್ ವ್ಯಾಲ್ಯೂಸ್ ಐಗನ್ ವೆಕ್ಟರ್ ಪ್ರಾಬ್ಲಮ್ ಮಾಡಬೇಕಾದ್ರೆ, ಹೋಮೋಜಿನಿಯಸ್ ಸಿಸ್ಟಮ್ ಆಫ್ ಈಕ್ವೇಷನ್ನ ಸಾಲ್ವ್ ಮಾಡಬೇಕಾದ್ರೆ ನೀವು ಜ್ಞಾಪಕ ಇಟ್ಕೊಳ್ಳಿ, ಯು ಗೆಟ್ ಆಲ್ವೇಸ್ ನಾನ್ ಟ್ರಿವಿಯಲ್ ಸೊಲ್ಯೂಷನ್. ಟ್ರಿವಿಯಲ್ ಸೊಲ್ಯೂಷನ್ ಬರೋಕ್ಕೆ ಸಾಧ್ಯನೇ ಇಲ್ಲ ಐಗನ್ ವ್ಯಾಲ್ಯೂಸ್ ಐಗನ್ ವೆಕ್ಟರ್ ಪ್ರಾಬ್ಲಮಲ್ಲಿ. ಜ್ಞಾಪಕ ಇಟ್ಕೊಳ್ಳಿ, ಹೋಮೋಜಿನಿಯಸ್ ಸಿಸ್ಟಮ್ ಆಫ್ ಈಕ್ವೇಷನನ್ನು ಸಾಲ್ವ್ ಮಾಡಿದ್ರೆ ನಿಮಗೆ ನಾನ್ ಟ್ರಿವಿಯಲ್ ಸೊಲ್ಯೂಷನ್ನೇ ಬರುತ್ತೆ. ಎಲ್ಲಾದರೂ ಟ್ರಿವಿಯಲ್ ಸೊಲ್ಯೂಷನ್ ಬಂತು ಅಂದರೆ ನೀವು ತಪ್ಪು ಮಾಡಿದ್ದೀರಿ ಅಂತ ಅರ್ಥ. ಓಕೆ, now let us try to reduce this matrix B2 to its echelon form. Reduce the matrix B2 to the echelon form. You see, ಇದು 9 ಲೀಡಿಂಗ್ ಎಂಟ್ರಿ, ಇದನ್ನು 0 ಮಾಡಬೇಕು. ಅದಕ್ಕೆ ಏನು ಮಾಡ್ತೀನಿ ಅಂದರೆ ಸೆಕೆಂಡ್ ರೋನ 3 ಇಂದ ಮಲ್ಟಿಪ್ಲೈ ಮಾಡ್ತೀನಿ. 3 × 3 9. ನೆಕ್ಸ್ಟ್ 9 - 9 ಮಾಡಿದ್ರೆ 0 ಆಗಿಬಿಡುತ್ತೆ. ಸೊ ವಿ ಗೆಟ್ R2 changes to 3 times R2 minus R1. If I do like that, this is the equivalent matrix. First row 9 3 as it is. ಇದು 9 - 9 0 ಆಗುತ್ತೆ. 1 × 3 is 3. 3 - 3 is 0. Again 0 we get. Okay, so therefore this matrix will be in echelon form. ಇದರ ರ್ಯಾಂಕ್ ನೋಡಿ, ಒಂದು ನಾನ್ ಝೀರೋ ರೋ ಇದೆ, therefore rank is 1. Number of unknowns again n is equal to 2, x1 x2.
Clearly r is less than n, therefore we get the non-trivial solution. Okay, non-trivial solution ಹೇಗೆ ಬರುತ್ತೆ ಅನ್ನೋದಕ್ಕೆ ಈ ಮೆಕಿಲಾನ್ ಮ್ಯಾಟ್ರಿಕ್ಸಲ್ಲಿ ರೆಡ್ಯೂಸ್ಡ್ ಈಕ್ವೇಷನ್ ಬರ್ಕೊಳ್ಳಿ. ಫಸ್ಟ್ ರೋ ಇಂದ ಫಸ್ಟ್ ಈಕ್ವೇಷನ್ ಬರುತ್ತೆ. 9x1 ಪ್ಲಸ್ 3x2 ಇಸ್ ಈಕ್ವಲ್ ಟು 0. ಓಕೆ, n ಮೈನಸ್ ಆರ್ ವ್ಯಾಲ್ಯೂ ಇದು ಗೊತ್ತು ನಿಮಗೆ 1. ಸೊ ಈಗ ಇದನ್ನು ಸಾಲ್ವ್ ಮಾಡಲಿಕ್ಕೆ ಯಾವುದಾದ್ರೂ ಒಂದು ಪ್ಯಾರಾಮೀಟರ್ಗೆ ಕೆ ಅಂತ ತಗೊಳ್ಳಿ. ನಾನು x2ನ ಕೆ ಅಂತ ತೊಗೊಂಡಿದ್ದೀನಿ. ಈ ಕೆ ಸಬ್ಸ್ಟಿಟ್ಯೂಷನ್ ಮಾಡಿಕೊಂಡ್ರೆ ಇಲ್ಲಿಗೆ x1 ವ್ಯಾಲ್ಯೂ ಬರುತ್ತೆ. ಸೊ ವಿ ಗೆಟ್ 9x1 ಪ್ಲಸ್ 3 ಇಂಟು x2 ಅಂದರೆ ಕೆ. 3k is equal to 0. ಯು ಬಿಂಗ್ 3k to RHS. 9x1 is equal to minus 3k. ಸೊ x1 ಅಂದರೆ minus 3 divided by 9k ಆಗುತ್ತೆ. minus 3 by 9 ಅಂದರೆ minus 1 by 3k. This is the value of x1. So next you write down the eigen vector corresponding to lambda is equal to minus 2. So the eigen vector is, this is the eigen vector. ನೋಡಿ x2 is equal to x1 x2 ತೊಗೊಂಡಿದ್ನಲ್ಲ, x1 x2 ಪ್ಲೇಸ್ಗೆ ಸಬ್ಸ್ಟಿಟ್ಯೂಷನ್ ಮಾಡ್ಕೋತಾ ಇದ್ದೀನಿ. x1 ಅಂದರೆ ಮೈನಸ್ 1 ಬೈ 3k. ದಿಸ್ ಈಸ್ ಮೈನಸ್ 1 ಬೈ 3k. x2 ಅಂತಂದರೆ k. ಸೊ ದಿಸ್ ಈಸ್ ದಿ ಐಗನ್ ವೆಕ್ಟರ್ ಕರಸ್ಪಾಂಡಿಂಗ್ ಟು ದ ಐಗನ್ ವ್ಯಾಲ್ಯೂ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಮೈನಸ್ 2. ಸೊ ಲೈಕ್ ದಿಸ್ ವಿ ಹ್ಯಾವ್ ಟು ಫೈಂಡ್ ಔಟ್ ದಿ ಐಗನ್ ವ್ಯಾಲ್ಯೂಸ್ ಆ್ಯಂಡ್ ಐಗನ್ ವೆಕ್ಟರ್ಸ್. ಸೊ ಯು ರಿಮೆಂಬರ್ 2 ಕ್ರಾಸ್ 2 ಮ್ಯಾಟ್ರಿಕ್ಸ್ಗೆ 2 ಐಗನ್ ವ್ಯಾಲ್ಯೂಸ್ ಬರುತ್ತೆ, 2 ಐಗನ್ ವೆಕ್ಟರ್ಸ್ ಬರುತ್ತೆ. 3 ಕ್ರಾಸ್ 3 ಮ್ಯಾಟ್ರಿಕ್ಸ್ಗೆ 3 ಐಗನ್ ವ್ಯಾಲ್ಯೂಸ್ ಬರುತ್ತೆ, 3 ಐಗನ್ ವೆಕ್ಟರ್ಸ್ ಬರುತ್ತೆ. ಬಟ್ 4 ಕ್ರಾಸ್ 4 ಮ್ಯಾಟ್ರಿಕ್ಸ್ ಕೊಡೋದಿಲ್ಲ ನಿಮಗೆ. ಮ್ಯಾಕ್ಸಿಮಮ್ ಅಂದರೆ 3 ಕ್ರಾಸ್ 3 ಮ್ಯಾಟ್ರಿಕ್ಸ್ ಮಾತ್ರ ಕೊಡ್ಬೋದು. ಓಕೆ, ಸ್ವಲ್ಪ ಲೆಂತಿ ಬರುತ್ತೆ. ನಿಮ್ಮ ಅಟೆನ್ಷನ್ನು ಕಾನ್ಸಂಟ್ರೇಷನ್ನು ಬೇಕು ಇಲ್ಲಿ. ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಪ್ರಾಬ್ಲಮ್. ಥ್ಯಾಂಕ್ ಯು.